हाय फ्रेंड्स, ನೀವೆಲ್ಲರೂ ಹೇಗಿದ್ದೀರಾ? आप सब लोग कैसे हैं? ನಾನು ಚೆನ್ನಾಗಿದ್ದೀನಿ, ಮೈ ठीक हूँ। ಈ ದಿನ ಪ್ರತಿದಿನ ಬಳಸುವಂತ ಕೆಲವು ವಾಕ್ಯಗಳನ್ನು ಕಲಿಯೋಣ। ಈ ವಾಕ್ಯಗಳನ್ನು ನಾವು ಪ್ರತಿದಿನ ಬಳಸ್ತೀವಿ। ಈ ವಿಡಿಯೋನ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ। ನೀವೇನಾದರೂ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ। ನಾನು ಚೆನ್ನಾಗಿದ್ದೀನಿ, ನಾನು ಮೇ ಇಲ್ಲಿ ಚೆನ್ನಾಗಿದ್ದೀನಿ ಇದ್ದೀನಿ ಅಂತ ನನ್ನ ಬಗ್ಗೆ ಹೇಳಬೇಕಾದ್ರೆ ಹ್ಞೂ ಅಂತ ಬಳಸ್ತೀವಿ। ಇದನ್ನ ಜ್ಞಾಪಕ ಇಟ್ಕೋಬೇಕು। ಇದ್ದೀನಿ, ಹ್ಞೂ, ಚೆನ್ನಾಗಿದ್ದೀನಿ, ठीक हूँ, ನಾನು ಚೆನ್ನಾಗಿದ್ದೀನಿ, ಮೈ ठीक हूँ। ಸರಿ, ಇದನ್ನು ಕೂಡ ನಾವು ठीक ಅಂತ ಹಿಂದಿಲಿ ಬಳಸ್ತೀವಿ। ಸರಿ, ठीक है। ಇಲ್ಲಿ ಚೆನ್ನಾಗಿದ್ದೀನಿ ಅಂತ ಹೇಳಬೇಕಾದ್ರೆ ಐ ಆಮ್ ಫೈನ್, ನಾನು ಚೆನ್ನಾಗಿದ್ದೀನಿ, ಇದನ್ನು ಮೈ ठीक हूँ। ಅದೇ ನಾವು ಚೆನ್ನಾಗಿದ್ದೀವಿ ಅಂತ ನಾವು ಬಹುವಚನದಲ್ಲಿ ಹೇಳಬೇಕಾದ್ರೆ ನಾವು ಹಮ್, ಚೆನ್ನಾಗಿದ್ದೀವಿ ಆಗ ठीक है ಅಂತ ಬಳಸ್ತೀವಿ। ಹೇ ಇಲ್ಲಿ ಬಿಂದು ಬರಬೇಕು, ಹೇ। ನಾವು ಚೆನ್ನಾಗಿದ್ದೀವಿ ಹಮ್ ठीक है। ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಹೇ ಅಂತ ಬಳಸ್ತೀವಿ। ನಾವು ಚೆನ್ನಾಗಿದ್ದೀವಿ ಹಮ್ ठीक है। ರಮೇಶ್ ಚೆನ್ನಾಗಿದ್ದಾನೆ, ರಮೇಶ್ ठीक है ಆಗ ನಾವು ಹೇ ಅಂತ ಬಳಸ್ತೀವಿ। ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಹೇ, ಏಕವಚನದಲ್ಲಿ ಹೇಳಬೇಕಾದ್ರೆ ರಮೇಶ್ ठीक है, ರಮೇಶ್ ಚೆನ್ನಾಗಿದ್ದಾನೆ, ರಮೇಶ್ ठीक है। ಗೀತಾ ಚೆನ್ನಾಗಿದ್ದಾಳೆ, ಗೀತಾ ठीक है, ಹೇ ಅಂತ ಬಳಸ್ತೀವಿ। ಇದು ಹೇ, ಇದು ಹೇ। ನಾನು ಚೆನ್ನಾಗಿದ್ದೀನಿ, ಮೈ ठीक हूँ। ನಾವು ಚೆನ್ನಾಗಿದ್ದೀವಿ ಹಮ್ ठीक है। ರಮೇಶ್ ಚೆನ್ನಾಗಿದ್ದಾನೆ, ರಮೇಶ್ ठीक है। ಗೀತಾ ಚೆನ್ನಾಗಿದ್ದಾಳೆ, ಗೀತಾ ठीक है। ನಾನು ಚೆನ್ನಾಗೇ ಇದ್ದೀನಿ, ಈ ಥರ ವಾಕ್ಯ ಹೇಳಬೇಕಾದ್ರೆ ನಾನು ಮೇ ಚೆನ್ನಾಗೇ ಇದ್ದೀನಿ, ಇದ್ದೀನಿ, ಹ್ಞೂ, ಚೆನ್ನಾಗೇ ಇದ್ದೀನಿ, ठीक ही हूँ, ಇದಕ್ಕೆ ಹೀ ಅಂತ ಬಳಸ್ತೀವಿ, ठीक ही हूँ। ನಾನು ಚೆನ್ನಾಗಿದ್ದೀನಿ, ಮೈ ठीक हूँ, ನಾನು ಚೆನ್ನಾಗೇ ಇದ್ದೀನಿ, ಮೈ ठीक ही हूँ। ರಮೇಶ್ ಚೆನ್ನಾಗೇ ಇದ್ದಾನೆ, ರಮೇಶ್ ठीक ही है। ಅಪ್ಪ ಚೆನ್ನಾಗೇ ಇದ್ದಾರೆ, ಪಾಪ ठीक ही है। ಗೀತಾ ಚೆನ್ನಾಗೇ ಇದ್ದಾಳೆ, ಗೀತಾ ठीक ही है। ಇಲ್ಲಿ ಚೆನ್ನಾಗೇ ಅನ್ನೋದನ್ನು ठीक ही, ಚೆನ್ನಾಗೇ ಇದ್ದೀನಿ, ठीक ही हूँ। ನಾವು ಚೆನ್ನಾಗಿದ್ದೀವಿ ಅಂತ ಹೇಳಬೇಕಾದ್ರೆ ನಾವು ಹಮ್, ಹಮ್ ठीक ही है, ಹಮ್ ठीक ही है ಅಂತ ಬಳಸ್ತೀವಿ। ಇವೆಲ್ಲ ನನಗೆ ಹೇಳಬೇಡ, ಇವು ಎಲ್ಲ, ಇವು ಅಂತ ಬಹುವಚನದಲ್ಲಿ ಹೇಳ್ತಿದ್ದೀವಿ ಆಗ ಎ, ಇವು ಅಥವಾ ಇವರು ಎರಡನ್ನೂ ಕೂಡ ಎ, ಅದೇ ಅವು ಅವರು ಇದನ್ನು ವೇ। ಇವು ಎ, ಎಲ್ಲ ಸಬ್, ಇವೆಲ್ಲ ಎ ಸಬ್, ನನಗೆ ಮುಜೆ, ಹೇಳಬೇಡ, ಹೇಳು ಬೋಲೋ, ಹೇಳಬೇಡ ಮತ್ ಬೋಲೋ, ಹೇಳಬೇಡ ಮತ್ ಬೋಲೋ, ನನಗೆ ಹೇಳಬೇಡ, ಮುಜೆ ಮತ್ ಬೋಲೋ, ಇವೆಲ್ಲ ನನಗೆ ಹೇಳಬೇಡ, ಎ ಸಬ್ ಮುಜೆ ಮತ್ ಬೋಲೋ, ಅವೆಲ್ಲ ನನಗೆ ಹೇಳಬೇಡ, ಅವೆಲ್ಲ ಅಂತ ಹೇಳ್ಬೇಕಾದ್ರೆ ವೇ ಸಬ್, ಅವೆಲ್ಲ ನನಗೆ ಹೇಳಬೇಡ, ವೇ ಸಬ್ ಮುಜೆ ಮತ್ ಬೋಲೋ, ಇದೆಲ್ಲ, ಇದೆಲ್ಲ ಅಂತ ಹೇಳಬೇಕಾದ್ರೆ ಇದು, ಇದನ್ನು ಯ, ಯ, ಯ ಎಲ್ಲ ಸಬ್, ಯ ಸಬ್ ಇದು ಹೇಳಬೇಕಾದ್ರೆ ಇದೇ ರೀತಿ ಹೇಳ್ತೀವಿ, ಎ ಸಬ್ ಉಚ್ಚಾರಣೆ ಯ, ವಾಕ್ಯದಲ್ಲಿ ಹೇಳಬೇಕಾದ್ರೆ ಎ ಅಂತಲೇ ಬಳಸ್ತೀವಿ। ಯ ಸಬ್ ಇದನ್ನು ಎ ಸಬ್ ಮುಜೆ ಮತ್ ಬೋಲೋ, ಇದೆಲ್ಲ ನನಗೆ ಹೇಳಬೇಡ, ಎ ಸಬ್ ಮುಜೆ ಮತ್ ಬೋಲೋ, ಅದೆಲ್ಲ ನನಗೆ ಹೇಳಬೇಡ, ಅದೆಲ್ಲ ಅದು ವ, ವ ಅಂತ ಹೇಳಬೇಕಾದ್ರೆ ವೇ ಅಂತಲೇ ಉಚ್ಚಾರಣೆ ಮಾಡ್ತೀವಿ। ಅದೆಲ್ಲ ನನಗೆ ಹೇಳಬೇಡ, ಓ ಸಬ್ ಮುಜೆ ಮತ್ ಬೋಲೋ। ಯಾರೋ ಬಂದರು, ಯಾರೋ, ಕೋಯಿ, ಬಂದರು, ಆಯಾ, ಇಲ್ಲಿ ಆಯಾ ಅಂತ ಪುಲ್ಲಿಂಗದಲ್ಲಿ ಬಳಸ್ತೀವಿ। ಯಾಕಂದರೆ ಯಾರೋ ಬಂದಿರೋರು ಪುಲ್ಲಿಂಗದಲ್ಲೇ ಆಗ್ಬೋದು, ಸ್ತ್ರೀಲಿಂಗದಲ್ಲೇ ಆಗಿರ್ಬೋದು, ಅಥವಾ ದೊಡ್ಡವರೇ ಆಗಿರ್ಬೋದು, ಚಿಕ್ಕವರೇ ಆಗಿರ್ಬೋದು, ಗೊತ್ತಿಲ್ಲ, ಅದಕ್ಕೆ ಪುಲ್ಲಿಂಗದಲ್ಲೇ ಬಳಸ್ತೀವಿ। ಯಾರೋ ಬಂದರು, ಕೋಯಿ ಆಯಾ, ಯಾರೋ ಬಂದರು, ಕೋಯಿ ಆಯಾ। ಯಾರೋ ಬಂದಿದ್ದಾರೆ ಅಂತ ಹೇಳಬೇಕಾದ್ರೆ ಕೋಯಿ ಆಯಾ ಹೇ, ಇದ್ದಾರೆ, ಕೋಯಿ ಆಯಾ ಹೇ, ಇಲ್ಲೂ ಕೂಡ ಹೇ ಅಂತ ಬಳಸ್ತೀವಿ, ಹೇ ಅಂತ ಬಳಸಲ್ಲ। ಯಾಕಂದರೆ ಯಾರೋ ಹೊರಗಡೆ ಬಂದಿರೋರು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಏಕವಚನದಲ್ಲಿ ಆಗಿರ್ಬೋದು, ಬಹುವಚನದಲ್ಲಿ ಆಗಿರ್ಬೋದು, ಪುಲ್ಲಿಂಗದಲ್ಲಿ ಆಗಿರ್ಬೋದು, ಸ್ತ್ರೀಲಿಂಗದಲ್ಲಿ ಆಗಿರ್ಬೋದು, ಗೊತ್ತಿಲ್ಲ, ಅದಕ್ಕೆ ಇಲ್ಲಿ ಹೇ ಅಂತ ನಾವು ಏಕವಚನದಲ್ಲೇ ಬಳಸ್ತೀವಿ। ಯಾರೋ ಬಂದರು ಕೋಯಿ ಆಯಾ, ಯಾರೋ ಬಂದಿದ್ದಾರೆ, ಕೋಯಿ ಆಯಾ ಹೇ। ಯಾರು ಬರಲಿಲ್ಲ, ಯಾರು, ಕೋಯಿ ಬರಲಿಲ್ಲ, ನಹಿ ಆಯಾ, ಯಾರು ಬರಲಿಲ್ಲ, ಕೋಯಿ ನಹಿ ಆಯಾ, ಯಾರು ಬಂದಿಲ್ಲ ಅಂತ ಹೇಳಬೇಕಾದ್ರೆ
ಇಲ್ಲಿ ಕೋಯಿ ನೈ ಆಯಾ ಹೇ ಅಂತ ಬಳಸ್ತೀವಿ. ಆಯಾ ಹೇ, ಯಾರು ಬರಲಿಲ್ಲ ಕೋಯಿ ನೈ ಆಯಾ, ಯಾರು ಬಂದಿಲ್ಲ ಕೋಯಿ ನೈ ಆಯಾ ಹೇ. ಈ ಡಿಫ್ರೆನ್ಸ್ನ ನೀವು ಜ್ಞಾಪಕ ಇಟ್ಕೋಬೇಕು. ಯಾರೋ ಬಂದರು ಕೋಯಿ ಆಯಾ, ಯಾರೋ ಬಂದಿದ್ದಾರೆ ಕೋಯಿ ಆಯಾ ಹೇ. ಯಾರು ಬರಲಿಲ್ಲ ಕೋಯಿ ನೈ ಆಯಾ, ಯಾರು ಬಂದಿಲ್ಲ ಕೋಯಿ ನೈ ಆಯಾ ಹೇ. ಇಲ್ಲಿ ಹೇ ಹೇ ಅಂತ ಬಳಸ್ತೀವಿ ವಾಕ್ಯದಲ್ಲಿ. ಹೊರಗಡೆ ಯಾರೋ ಇದ್ದಾರೆ, ಹೊರಗಡೆ ಯಾರೋ ಇದ್ದಾರೆ. ಹೊರಗಡೆ ಬಾಹರ್, ಯಾರೋ ಇದ್ದಾರೆ ಕೋಯಿ ಹೇ. ಹೊರಗಡೆ ಯಾರೋ ಇದ್ದಾರೆ ಬಾಹರ್ ಕೋಯಿ ಹೇ. ಹೊರಗಡೆ ಯಾರೋ ಬಂದಿದ್ದಾರೆ ಅಂತ ಹೇಳ್ಬೇಕಾದ್ರೆ ಬಾಹರ್ ಕೋಯಿ ಆಯಾ ಹೇ. ಬಂದಿದ್ದಾರೆ ಕೋಯಿ ಆಯಾ ಹೇ. ಹೊರಗಡೆ ಯಾರೋ ಬಂದಿದ್ದಾರೆ ಬಾಹರ್ ಕೋಯಿ ಆಯಾ ಹೇ. ಹೊರಗಡೆ ಯಾರೂ ಇಲ್ಲ, ಹೊರಗಡೆ ಬಾಹರ್ ಯಾರೂ ಇಲ್ಲ ಕೋಯಿ ಭಿ ನಹಿ ಹೇ. ಇಲ್ಲಿ ಕೋಯಿ ನಹಿ ಹೇ ಅಂತನಾದರೂ ಹೇಳ್ಬೋದು, ಕೋಯಿ ಭಿ ನಹಿ ಹೇ ಈ ರೀತಿಯಾದರೂ ಬಳಸ್ಬೋದು. ಹೊರಗಡೆ ಯಾರೂ ಇಲ್ಲ ಬಾಹರ್ ಕೋಯಿ ನಹಿ ಹೇ ಅಥವಾ ಬಾಹರ್ ಕೋಯಿ ಭಿ ನಹಿ ಹೇ. ಹೊರಗಡೆ ಯಾರು ಬಂದಿಲ್ಲ, ಬಂದಿಲ್ಲ ಅಂತ ಹೇಳ್ಬೇಕಾದ್ರೆ ಕೋಯಿ ನಹಿ ಆಯಾ ಹೇ. ಯಾರು ಬಂದಿಲ್ಲ ಕೋಯಿ ನಹಿ ಆಯಾ ಹೇ. ಹೊರಗಡೆ ಯಾರು ಬಂದಿಲ್ಲ ಬಾಹರ್ ಕೋಯಿ ನಹಿ ಆಯಾ ಹೇ ಅಥವಾ ಕೋಯಿ ಭಿ ನಹಿ ಆಯಾ ಹೇ ಈ ರೀತಿಯಾದರೂ ಬಳಸ್ಬೋದು. ಈ ಡಿಫ್ರೆನ್ಸ್ನ ಎಲ್ಲಿ ಹೇ ಅಂತ ಬಳಸಬೇಕು ಅದನ್ನು ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಇಲ್ಲಿ ನೋಡಿ, ಯಾರೋ ಬಂದರು ಕೋಯಿ ಆಯಾ, ಯಾರೋ ಬಂದಿದ್ದಾರೆ ಕೋಯಿ ಆಯಾ ಹೇ. ಯಾರು ಬರಲಿಲ್ಲ ಕೋಯಿ ನಹಿ ಆಯಾ, ಯಾರು ಬಂದಿಲ್ಲ ಕೋಯಿ ನಹಿ ಆಯಾ ಹೇ. ಹೊರಗಡೆ ಯಾರೋ ಇದ್ದಾರೆ ಬಾಹರ್ ಕೋಯಿ ಹೇ. ಹೊರಗಡೆ ಯಾರೋ ಬಂದಿದ್ದಾರೆ ಬಾಹರ್ ಕೋಯಿ ಆಯಾ ಹೇ. ಹೊರಗಡೆ ಯಾರೂ ಇಲ್ಲ ಬಾಹರ್ ಕೋಯಿ ಭಿ ನಹಿ ಹೇ. ಹೊರಗಡೆ ಯಾರು ಬಂದಿಲ್ಲ ಬಾಹರ್ ಕೋಯಿ ಭಿ ನಹಿ ಆಯಾ ಹೇ ಅಂತ ಬಳಸ್ತೀವಿ. ಏನಾದರೂ ಹೇಳು, ಏನಾದರೂ ಕುಚ್ತೋ, ಕುಚ್ ಅಂತನಾದರೂ ಬಳಸ್ಬೋದು ಅಥವಾ ಕುಚ್ತೋ ಅಂತನಾದರೂ ಹೇಳ್ಬೋದು. ಹೇಳು ಬೋಲೋ, ಏನಾದರೂ ಹೇಳು, ಕುಚ್ತೋ ಬೋಲೋ. ಏನು ಹೇಳಬೇಡ, ಏನು ಹೇಳಬೇಡ, ಹೇಳಬೇಡ ಮತ್ ಬೋಲೋ, ಏನು ಹೇಳಬೇಡ ಕುಚ್ ಮತ್ ಬೋಲೋ. ಸಮಯ ವ್ಯರ್ಥ ಮಾಡಬೇಡ, ಸಮಯ ಇದನ್ನು ಸಮಯ, ವ್ಯರ್ಥ ಬರ್ಬಾದ್, ಬರ್ಬಾದ್ ಮಾಡಬೇಡ ಮತ್ ಕರೋ. ವ್ಯರ್ಥ ಮಾಡಬೇಡ ಬರ್ಬಾದ್ ಮತ್ ಕರೋ. ಸಮಯ ವ್ಯರ್ಥ ಮಾಡಬೇಡ ಸಮಯ ಬರ್ಬಾದ್ ಮತ್ ಕರೋ. ಮಾಡಬೇಡಿ ಅಂತ ಹೇಳ್ಬೇಕಾದ್ರೆ ಮತ್ ಕೀಜಿಯೇ, ಮತ್ ಕೀಜಿಯೇ. ಮಾಡಬೇಡ ಮತ್ ಕರೋ, ಮಾಡಬೇಡಿ ಮತ್ ಕೀಜಿಯೇ. ಸಮಯ ವ್ಯರ್ಥ ಮಾಡಬೇಡ ಸಮಯ ಬರ್ಬಾದ್ ಮತ್ ಕರೋ. ಸಮಯ ವ್ಯರ್ಥ ಮಾಡಬೇಡಿ ಸಮಯ ಬರ್ಬಾದ್ ಮತ್ ಕೀಜಿಯೇ. ನಾನು ಈಗ ತಾನೇ ಮನೆಗೆ ಬಂದೆ, ನಾನು ಈಗ ತಾನೇ ಮನೆಗೆ ಬಂದೆ. ನಾನು ಮೇ ಈಗ ತಾನೇ, ಈಗ ಅಭಿ, ಈಗ ತಾನೇ ಅಂದಾಗ ಅಭಿ ಅಭಿ ಅಂತ 2 ಸಲ ಬಳಸ್ಬೋದು. ಮನೆಗೆ ಗರ್, ಬಂದೆ ಆಯಾ, ಹುಡುಗ ಆದರೆ ಆಯಾ ಅಂತ ಹೇಳ್ತಾನೆ, ಅದೇ ಹುಡುಗಿ ಆದರೆ ಆಯಿ. ನಾನು ಈಗ ತಾನೇ ಮನೆಗೆ ಬಂದೆ. ಮೇ ಅಭಿ ಅಭಿ ಗರ್ ಆಯಾ ಪುಲ್ಲಿಂಗದಲ್ಲಿ. ಸ್ತ್ರೀಲಿಂಗದಲ್ಲಾದರೆ ಮೇ ಅಭಿ ಅಭಿ ಗರ್ ಆಯಿ. ನಾನು ಈಗ ತಾನೇ ಮನೆಗೆ ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ ಇದ್ದೀನಿ, ಆಗ ನಾವು ಹ್ಞೂ ಅಂತ ಬಳಸ್ತೀವಿ. ಇದ್ದೀನಿ ಅನ್ನೋದನ್ನು ಹ್ಞೂ. ನಾನು ಈಗ ತಾನೇ ಮನೆಗೆ ಬಂದಿದ್ದೀನಿ. ಮೇ ಅಭಿ ಅಭಿ ಗರ್ ಆಯಾ ಹ್ಞೂ ಪುಲ್ಲಿಂಗದಲ್ಲಿ. ಸ್ತ್ರೀಲಿಂಗದಲ್ಲಾದರೆ ಮೇ ಅಭಿ ಅಭಿ ಗರ್ ಆಯಿ ಹ್ಞೂ. ನಾನು ಈಗ ತಾನೇ ಮನೆಯಿಂದ ಹೊರಟೆ, ನಾನು ಈಗ ತಾನೇ ಮನೆಯಿಂದ ಹೊರಟೆ. ನಾನು ಮೇ ಈಗ ತಾನೇ ಅಭಿ ಅಭಿ ಮನೆಯಿಂದ ಗರ್ಸೆ, ಇಂದ ನಾವು ಸೆ ಅಂತ ಬಳಸ್ತೀವಿ. ಮನೆಯಿಂದ ಗರ್ಸೆ. ಹೊರಟೆ ನಿಕ್ಕಲ, ಹುಡುಗ ಆದರೆ ನಿಕ್ಕಲ ಅಂತ ಹೇಳ್ತಾನೆ, ಅದೇ ಹುಡುಗಿ ಆದರೆ ನಿಕ್ಕಲಿ. ನಾನು ಈಗ ತಾನೇ ಮನೆಯಿಂದ ಹೊರಟೆ. ಮೇ ಅಭಿ ಅಭಿ ಗರ್ಸೆ ನಿಕ್ಕಲ ಪುಲ್ಲಿಂಗದಲ್ಲಿ. ಸ್ತ್ರೀಲಿಂಗದಲ್ಲಾದರೆ ಮೇ ಅಭಿ ಅಭಿ ಗರ್ಸೆ ನಿಕ್ಲಿ. ನಾನು ಈಗ ತಾನೇ ಮನೆಯಿಂದ ಹೊರಟಿದ್ದೀನಿ, ಹೊರಟಿದ್ದೀನಿ ಇದ್ದೀನಿ ಹ್ಞೂ, ಹೊರಟಿದ್ದೀನಿ ನಿಕ್ಲಾ ಹ್ಞೂ ಪುಲ್ಲಿಂಗದಲ್ಲಿ, ನಿಕ್ಲಿ ಹ್ಞೂ ಸ್ತ್ರೀಲಿಂಗದಲ್ಲಿ. ನಾನು ಈಗ ತಾನೇ ಮನೆಯಿಂದ ಹೊರಟಿದ್ದೀನಿ. ಮೇ ಅಭಿ ಅಭಿ ಗರ್ಸೆ ನಿಕ್ಲಾ ಹ್ಞೂ ಪುಲ್ಲಿಂಗದಲ್ಲಿ. ಸ್ತ್ರೀಲಿಂಗದಲ್ಲಾದರೆ ಮೇ ಅಭಿ ಅಭಿ ಗರ್ಸೆ ನಿಕ್ಲಿ ಹ್ಞೂ. ಈ ರೀತಿ ವಾಕ್ಯ ಮಾಡ್ತೀವಿ. ಇದನ್ನೆಲ್ಲ ನೀವು ಜ್ಞಾಪಕ ಇಟ್ಕೋಬೇಕು. ಯಾವಾಗ ಹ್ಞೂ ಅಂತ ಬಳಸಬೇಕು. ಇದ್ದೀನಿ ಅಂತ ಹೇಳ್ಬೇಕಾದ್ರೆ, ನನ್ನ ಬಗ್ಗೆ ಹೇಳ್ಬೇಕಾದ್ರೆ ಇದ್ದೀನಿ ಅನ್ನೋದನ್ನು ಹ್ಞೂ ಅಂತ ಬಳಸ್ತೀವಿ. ಇದನ್ನು ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ,
ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.